ಇವತ್ತು ನೀವು ಹೇಳಿದ್ರೆ ನನ್ನ ತಾಯಿಯರ ಮಾತನಾಡ್ಬೇಕಾರೇನೋ ನನ್ನ ಹಳೆ ಸ್ನೇಹಿತ ಅಲ್ಲೆಲ್ಲ ಹೇಳೋಣ ನೋಡಿದೆ, ಅದೊಂದು ವಾಟ್ಸಪ್ ಅಲ್ಲಿ ತೋರಿಸ್ತಾರದ್ನ ರೆಡ್ ಝೋನ್ ಅಂತಕ್ಕಂಥದ್ದನ್ನ ಕುಮಾರಣ್ಣ ಅವತ್ತೇನಾದ್ರೂ ಗುರುತಿಸದೆ ಹೋಗಿದ್ರೆ ಇವತ್ತು ಜಮೀನುಗಳೇ ಉಳಿತಿರ್ಲಿಲ್ಲ. ಇಲ್ಲಿ ಯಾವೊಂದು ಲ್ಯಾಂಡ್ ಮಾಫಿಯಾ ಹೇಳೋರಲ್ಲ, ಭೂಗಳ್ರು ಇಷ್ಟೊತ್ತು ಎಲ್ಲ ಲಪಟಾಯಿಸ್ಬಿಡೋರು ಅಂತ ಹೇಳಿದ ಎಲ್ಲ ಒಂದ್ ಕಡೆ ಟಿವಿಲಿ ಹೇಳಿದನ್ನ ಕೆಲವರು ಹಾಕೊಂಡಿದ್ರು. ಈಗ ಇದು ನಮ್ಮ ಹಳೆ ಸ್ನೇಹಿತ ಹೆಸರು ಹೇಳಕ್ಕೂ ನನಗೆ ಅಸಹ್ಯ ಬೇಡ. ಇಲ್ಲಿ ಇರ್ತಕ್ಕಂಥದ್ದು ರೆಡ್ ಝೋನ್ ಅಂತಕ್ಕಂಥದ್ದು ಏನು ಅನ್ನೋದನ್ನ ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಅದೇನೋ ನಮ್ಮ ಮುಖ್ಯಮಂತ್ರಿಗಳು ರೆಡ್ ಝೋನು ಅಂತ ಇದು ಇಲ್ಲ ಇದನ್ನ ನಿಮ್ ಗಮನಕ್ಕೆ ತರ್ತಾ ಇದ್ದೇನೆ. ನಂತರ ಇಲ್ಲಿ ಇದೆಂತ ಈಗ ಆದೇಶ ಹೊರಡಿಸೋಲ್ಲ ಕ್ಯಾಬಿನೆಟ್ದು, ನಿಮಗೆ ಸಂಪೂರ್ಣ ಹಣ ಕೊಡಲ್ಲ, 50% ನಿಮ್ಮ ಲ್ಯಾಂಡ್ ವ್ಯಾಲ್ಯೂಗೆ ದುಡ್ಡು ಕೊಡ್ತಾರಂತೆ, ಇನ್ 50% ಆಮೇಲೆ ಅದೆಂತದ್ದು ಕುಮಾರಸ್ವಾಮಿ ಕಾಲದಲ್ಲಿ 40% ಲ್ಯಾಂಡ್ ಕೊಡಕ್ಕೆ ಇದು ಮಾಡಿದ್ರು ಕಾನೂನು, ನಾನು 50% ಏರಿಸ್ಬಿಟ್ಟಿದ್ದೀನಿ ಅಂತಾರಲ್ಲ, ನಿಮಗೆ 50% ಲ್ಯಾಂಡ್ ಕೊಡ್ತಾರಂತೆ, 50% ಕ್ಯಾಶು 50% ಲ್ಯಾಂಡ್ ಅಂತೆ. ಇಲ್ಲಿ ಅದೊಂದು ದರಿದ್ರ ಅನ್ನೊಂದು ನೈಸ್ ರಸ್ತೆ ಅಂತ ಮಾಡಿಸಿದಾರಲ್ಲ ದೇವೇಗೌಡರ ಮಾಯಗಾನಹಳ್ಳಿ ಹತ್ರ 1984-85 ಒಂದು ಸ್ಕೂಲ್ ಬಸ್ ಆಕ್ಸಿಡೆಂಟ್ ಆಗಿ ಆ ಸ್ಥಳದಲ್ಲಿ 10-12 ಮಕ್ಕಳು ತೀರ್ಕೊಂಡು ಹೋದ್ರು ಮಾಯಗಾನಹಳ್ಳಿ ಹತ್ರ. ಅಲ್ಲಿ ಆ ಪರಿಸ್ಥಿತಿ ನೋಡಿ ಬೆಂಗಳೂರು ಮೈಸೂರಿನ ಒಂದು ಒಳ್ಳೆ ರೋಡ್ ಮಾಡಬೇಕು ಅಂತೇಳಿ ಚಿಂತೆ ಮಾಡೋದು. 85 ಮಾಡಕ್ ಆಗಲಿಲ್ಲ. 94 ಅವ್ರು ಮುಖ್ಯಮಂತ್ರಿ ಆದಾಗ ಯಾವ ಅಮೆರಿಕದ ಗವರ್ನರ್ ಅಂತ ಬಂದ್ರು ಮೊದಲು ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ ಬಂದು ಆ ರಸ್ತೆ ಮಾಡ್ಬೇಕು ಅಂತ ಹೇಳಿ ಒಂದು ಅಗ್ರಿಮೆಂಟ್ ಆದ್ರೆ ದೇವೇಗೌಡರು ಡೆಲ್ಲಿಗೆ ಹೋದ್ಮೇಲೆ ಪ್ರಧಾನಮಂತ್ರಿಗಳಾಗಿ ಎಲ್ಲಾ ರೀತಿಯಲ್ಲಿ ಮಾರ್ಪಾಡು ಮಾಡಿ ದೇವೇಗೌಡರು ಹೇಳಿದಂಥದ್ದನ್ನೆಲ್ಲ ಬಿಟ್ಟು ಬಂದಂತ ಸರ್ಕಾರಗಳು ಯಾವ್ಯಾವ ರೀತಿ ಆ ನೈಸ್ ಕಂಪನಿಯವನಿಗೆ ಜವಾನರ ಕೆಲಸ ಮಾಡ್ತಿದ್ದಾರೆ, ಗುಲಾಮರ ಕೆಲಸ ಮಾಡೋದು. 1 ಲಕ್ಷಕ್ಕೂ ಹೆಚ್ಚಿನ ಭೂಮಿ ಇದೇ ಶಿವಕುಮಾರ್ ಅವರು ಮಹಾನುಭಾವರು PMICP ಅಂತ ಹೇಳಿ ಮಾಡಿ ಅಲ್ಲಿ 1.25 ಲಕ್ಷ ಭೂಮಿಗಳನ್ನ ಎಲ್ಲ ಕಡೆ ಉದ್ದಕ್ಕೂ ಬೆಂಗಳೂರಿನಿಂದ ಮೈಸೂರಿನವರೆಗೂ ಆ PMICP ಚೇರ್ಮನ್ ಆಗಿ ಏನೇನು ಮಾಡಿದ್ರು ಮಹಾನುಭಾವ. ಈಗ ಇಲ್ಲಿ ಬಂದವರ ರಾಮನಗರ ಜಿಲ್ಲೆ ಬದಲಾವಣೆ ಮಾಡಿ ಇಲ್ಲೆಲ್ಲ ನಮ್ಮ ರಾಮಣ್ಣರು ಯಾರು ಹೇಳ್ತಾ ಇದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.